ಅನ್ಯಕೋಮಿನ ಯುವಕರಿಂದ ಹಿಂದೂ ದೇವರುಗಳಿಗೆ ಅಪಮಾನವಾಯ್ತಾ ಅನ್ನುವಂತಹ ಪ್ರಶ್ನೆ. ಈ ರೀತಿಯ ಒಂದು ಆರೋಪ, ಈ ರೀತಿಯ ಒಂದು ಘಟನೆ ಶಿವಮೊಗ್ಗದಲ್ಲಿ ನಡೆದಿರುವಂಥದ್ದು. ಗಣಪತಿ ವಿಗ್ರಹ ನಾಗರ ಕಲ್ಲುಗಳಿಗೆ ಅಪಮಾನ, ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಶಿವಮೊಗ್ಗದ ರಾಗಿಗುಡ್ಡದ ಬಂಗಾರಪ್ಪ ಬಡಾವಣೆಯಲ್ಲಿ ಘಟನೆ ನಡೆದಿದೆ. ವಿಗ್ರಹವನ್ನ ಧ್ವಂಸಗೊಳಿಸಿ ಚರಂಡಿಗೆ ಎಸೆದಂತಹ ಆರೋಪ, ಅನ್ಯಕೋಮಿನ ಯುವಕರಿಂದ ಕೃತ್ಯ ಆಗಿದೆ ಅಂತ ಹೇಳಿ ಸ್ಥಳೀಯರು ಆರೋಪಿಸ್ತಾ ಇದ್ರು. ಸ್ಥಳಕ್ಕೆ ಎಸ್ಪಿ ಮಿಥುನ್ ಭೇಟಿ ಕೊಟ್ಟಿದ್ರು, ಶಾಸಕ ಚನ್ನಬಸಪ್ಪ ಭೇಟಿ ಕೊಟ್ಟಿದ್ರು, ಪರಿಶೀಲನೆ ನಡೆಸಿದ್ರು. ಇವತ್ತು ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಡಲಿದ್ದಾರೆ ಮಾಜಿ ಡಿಸಿಎಂ ಈಶ್ವರಪ್ಪ. ಇತ್ತ ಮೊಹರಂ ಹಿನ್ನೆಲೆಯಲ್ಲಿ ಪ್ರಮುಖ ಸರ್ಕಲ್ಗಳಲ್ಲಿ ಪೊಲೀಸರ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಗಣಪತಿ ವಿಗ್ರಹ ಮತ್ತು ನಾಗರ ಕಲ್ಲುಗಳಿಗೆ ಅಪಮಾನ ಮಾಡಿದಂತಹ ನಿಟ್ಟಿನಲ್ಲಿ ಇಬ್ಬರು ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ, ವಿಚಾರಣೆಗೊಳಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಮಾಡಿದ್ರು ಅನ್ನೋದು ಗೊತ್ತಾಗಬೇಕು, ಅವರ ಉದ್ದೇಶ ಏನು ಅನ್ನೋದು ಗೊತ್ತಾಗಬೇಕು. ಪೊಲೀಸರ ತನಿಖೆಯ ಮೂಲಕ ಅದನ್ನು ಗೊತ್ತುಪಡಿಸ್ಕೊಳ್ಳೋದಕ್ಕೆ ಈಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಜೊತೆಗೆ ಶಿವಮೊಗ್ಗ ಹೇಳಿ ಕೇಳಿ ಕೋಮು ಸೂಕ್ಷ್ಮ ಪ್ರದೇಶ, ಸಣ್ಣ ವಿಚಾರವೂ ಕೂಡ ಬೇರೆ ಬೇರೆ ರೀತಿಯ ಸ್ವರೂಪವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಪೊಲೀಸರು ಅದಕ್ಕೆ ಅವಕಾಶವನ್ನು ಕೊಡಬಾರ್ದು. ಏಕೆಂದರೆ ಒಂದು ಕಡೆ ಮೊಹರಂ ನಡೀತಾ ಇದೆ, ಮತ್ತೊಂದು ಕಡೆ ಈ ರೀತಿಯ ಕಿತಾಪತಿ ಆಗಿರೋದ್ರಿಂದ ಇದೇನಾದರೂ ಬೇರೆ ರೀತಿಯ ಷಡ್ಯಂತ್ರ ಇದೆಯಾ, ಇದರ ಹಿಂದಿರುವಂಥವ್ರು ಯಾರು, ಅವರ ಉದ್ದೇಶ ಏನಾಗಿತ್ತು, ಎಲ್ಲವನ್ನೂ ಕೂಡ ಕಂಡುಕೊಳ್ಳುವಂತಹ ಕೆಲಸ ತತ್ಕ್ಷಣಕ್ಕೆ ಆಗಬೇಕು. ಸ್ವಲ್ಪ ಎಡವಟ್ಟಾಗ್ಬಿಟ್ರೂ ಕೂಡ ಶಿವಮೊಗ್ಗದಂತಹ ನಗರದಲ್ಲಿ ಅದು ಬೇರೆ ರೀತಿಯದ್ದೇ ಸ್ವರೂಪವನ್ನು, ಆಯಾಮವನ್ನು ಪಡೆದುಕೊಳ್ಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಎಲ್ಲ ಸಂಗತಿಗಳು ನಾವು ಮಾಡಿದ್ದೀವಿ. ಈಗೊಬ್ಬ ಅಲ್ಲಿ ಬಂಗಾರಪ್ಪ ಬಡಾವಣೆಯೊಬ್ಬ ಮುಸಲ್ಮಾನ್ ಮನೆ ಕಟ್ಟಿದ್ದಾನೆ, ಅಕ್ರಮವಾಗಿ RCC ಮನೆ ಕಟ್ಟಿದ್ದಾನೆ. ಸರ್ಕಾರಿ ಜಾಗದಲ್ಲಿ ಬಡವರು ಕಟ್ಕೊಂಡು ವಾಸ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಮ್ಮದು ವಿನಾಭಿಪ್ರಾಯ ಎಲ್ಲ. ಬಂಗಾರಪ್ಪ ಬಡಾವಣೆಗೆ ಹಕ್ಕೋತ ಕೊಡಬೇಕು, ಕುಡಿಯೋ ನೀರು ಕೊಡಬೇಕು, ಎಲ್ಲ ಕೊಟ್ಟಿದ್ದೀವಿ ನಾವು. ಆದರೆ ಅವನ ಮನೆ ಕಟ್ಟಿದವನು, ಅವನ ಮನೆ ಎದುರುಗಡೆ ಒಂದು ಗುಡಿ ಕಟ್ಟಿದ್ದಾರೆ ಸರ್, ಬಡವರೆಲ್ಲ ಸೇರಿ. ಅವನ ಮನೆ ಎದುರುಗಡೆ ಗುಡಿ ಇರಬಾರ್ದು ಅಂತೇಳಿ ಇವತ್ತು ಹೊಡೆದಾಕಿದ್ದಾನೆ ಅದನ್ನು. ಗಣಪತಿಗೆ ಒದ್ದವನು, ಇಲ್ಲಿರೋದು ಗುಡಿಗೆ ಒದ್ದವನು, ಅವನ ಮನೆ ಅಲ್ಲಿ ಅವನು ದಿನ ಬೆಳಗ್ಗೆ ದೇವ್ರಿಗೆ ನೋಡೋಕ್ಕಾಗಲ್ಲ ನಾನು ಅಂತೇಳಿ ಶಾಂತಿನಗರ ಮೈನ್ ರೋಡಲ್ಲಿ ಬನ್ನಿ, ಎಷ್ಟು ಮನೆಗಳಲ್ಲಿ ದೇವ್ರು ಕೂರಿಸಿದ್ದಾರೆ ಈಗ ಅಂತೇಳಿ. ದೇವ್ರು ಕೂರಿಸಿರೋ ಮನೆ ಎದುರುಗಡೆ ಹಿಂದೂಗಳ ಮನೆ ಇಲ್ಲೇನಲ್ಲ. ಹಾಗಾದ್ರೆ ಹಿಂಗಿರ್ಬೇಕಾದ್ರೆ ನೋಡಿ ಸರ್, ಆ ಮನೆ ಅಕ್ರಮವಾಗಿ ಕಟ್ಟಿರೋದು. ಬೆಳಗ್ಗೆ JCB ತಂದು ಓಡಿಸಿದ್ರೆ ಶಾಂತಿ ಕಾಪಾಡ್ತೀರಿ ನೀವು. ಇನ್ನು ಕಟ್ತಾ ಇದ್ದಾನೆ, ಕನ್ಸ್ಟ್ರಕ್ಷನ್ ಹಂತದಲ್ಲಿದೆ. ಬಂದು ನೀವು ನಿಮ್ಮ ಕಾನೂನು ಭಾಗದೊಳಗಡೆ ಮಾಡಕ್ಕೆ ಇರೋ ಅವಕಾಶ ಇದೆ, ದಯವಿಟ್ಟು ಮಾಡಿ ಮುಗಿಸ್ಬಿಡ್ಬೇಕಾರೆ. ಇಲ್ಲಾಂದ್ರೆ ಇದು ಹಿಂಗೆ ಇರುತ್ತೆ, ಸಾಯೋ ತನಕ ಹೊಡೆದಾಡ್ತಾನೆ ಇರುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುನೀತ್, ಏನಿದು ಗಲಾಟೆ ಅಂತ ಹೇಳಿ, ಅದು ಎಂಥದ್ದೇ ಇಶ್ಯೂ ಇರ್ಬೋದು, ಬಟ್ ಈ ರೀತಿ ದೇವರುಗಳಿಗೆ ಅಪಮಾನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ, ಒಬ್ಬರ ಭಾವನೆಗಳಿಗೆ ಧಕ್ಕೆ ತರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ, ಪೊಲೀಸರ ತನಿಖೆ ಹೇಗೆ ಸಾಗ್ತಾ ಇದೆ ಈ ವಿಚಾರದಲ್ಲಿ? ಖಂಡಿತವಾಗ್ಲು ಪ್ರೇಮ. ಯಾಕಂದ್ರೆ ಶಿವಮೊಗ್ಗದ ರಾಗಿಗುಡ್ಡದ ಬಂಗಾರಪ್ಪನ ಬಡಾವಣೆಯಲ್ಲಿ ನಡೆದಂತಹ ಘಟನೆ ಏನಿದೆ, ಸಾಕಷ್ಟು ಒಂದು ಇಡೀ ನಗರವೇ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾಕಂತ ಹೇಳಿದ್ರೆ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಕೂಡ ಕೆಲ ಕಿಡಿಗೇಡಿಗಳು ಮಾಡಿರುವಂತಹ ನೆಲೆಯಲ್ಲಿ ಪೊಲೀಸರು ಕಡೆ ಈಗಾಗಲೇ ಇಬ್ಬರನ್ನು ಕೂಡ ವಶಕ್ಕೆ ಪಡೆದಿರುವಂಥದ್ದು ನಾವು ದೃಶ್ಯವನ್ನು ನೋಡಿದಾಗಿದ್ದೇನು. ಶಿವಮೊಗ್ಗದ ರಾಗಿಗುಡ್ಡದಲ್ಲಿರುವಂತಹ ಬಂಗಾರಪ್ಪನ ಬಡಾವಣೆ, ಈ ಬಡಾವಣೆಯಲ್ಲಿ ಇರುವಂತಹ ಅಂದರೆ ಕಳೆದ 15 ದಿನಗಳ ಹಿಂದೆ ಒಂದು ದೇವಸ್ಥಾನವನ್ನು, ಅಂದರೆ ಗಣಪತಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು, ಪ್ರತಿಷ್ಠಾಪನೆ ಮಾಡಿದ್ರು, ಮತ್ತು ಪೂಜೆಯನ್ನು ಕೂಡ ಮಾಡಿದ್ರು. ಆದರೆ ಇಂತಹ ಸಂದರ್ಭದಲ್ಲಿ ಈ ವಿಗ್ರಹವನ್ನು ಚರಂಡಿಗೆ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಮತ್ತು ನಿನ್ನೆ ಆದಂತಹ ಘಟನೆಯಿಂದಾಗಿ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಇಲ್ಲಿ ಸ್ಥಳೀಯರು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ SP ಆದಂತಹ ಮಿಥುನ್ ಅವರು ಕೂಡ ಬಂದು ಒಂದು ಪರಿಶೀಲನೆ ಮಾಡಿರುವಂಥದ್ದು. ಮತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರನ್ನು ಕೂಡ ಒಂದು ಈಗಾಗಲೇ ವಶಕ್ಕೆ ಪಡೆದಿರುವಂಥದ್ದು. ಸದ್ದಾಮ್ ಹಾಗೂ ರೆಹಮತ್ ಅನ್ನುವಂತಹ ಇಬ್ಬರು ಯುವಕರನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ನಿರ್ಮಾಣ ಹಂತದಲ್ಲಿರುವಂತಹ ಮನೆಯಲ್ಲಿ ಆ ಯುವಕರು ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅವಘಡ ಆಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಇದು ಅನ್ಯಕೋಮಿನ ಮನೆ. ಆ ಯುವಕರು ಪ್ರತಿನಿತ್ಯನೂ ಕೂಡ ನಿಮ್ಮ ದೇವ್ರನ್ನ ನಾವು ನೋಡಬೇಕಾ ಅನ್ನುವಂಥ ಒಂದು ಜಗಳವನ್ನು ಆಡಿದ್ರು, ಮತ್ತು ನಮ್ಮ ದೇವ್ರನ್ನ ಚರಂಡಿಗೆ ಹಾಕಿದ್ರು ಅನ್ನುವಂಥ ಆರೋಪವನ್ನು ಕೂಡ ಈಗಾಗಲೇ ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಒಂದು ಧಾರ್ಮಿಕ ಭಾವನೆಗೆ ಈ ರೀತಿಯಾದಂತಹ ಒಂದು ಧಕ್ಕೆ ಆಗಿದೆ. ಅವರ ದೇವ್ರೇನಿದ್ರೆ ನಾವು ಕೂಡ ಪೂಜೆ ಮಾಡ್ತೀವಿ, ಆದರೆ ನಮ್ಮ ದೇವ್ರ ಮೇಲೆ ಈ ರೀತಿಯಾದಂತಹ ಒಂದು ಅವಮಾನ ಮಾಡಿದ್ದಾರೆ ಅನ್ನುವಂತಹ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸಾಕಷ್ಟು ಸ್ಥಳೀಯರಿದ್ದಾರೆ, ಮಾತಾಡಿಸುವಂತಹ ಪ್ರಯತ್ನವೂ ಕೂಡ ನಾವು ಮಾಡ್ತೀವಿ. ಅಮ್ಮ ಹೇಳಿ.
ಯಾವಾಗ ಆಗಿದ್ದು, ನಿನ್ನೆ ಏನೇನಾಯ್ತು ಅಂತಂದು? ನಿನ್ನೆ 6:30 ಸರ್, 6:30 ಸರ್. ನಿನ್ನೆ ಬಂದೆಲ್ಲ ದೇವರಿಗೆಲ್ಲ ಕಿತ್ತಾಕಿ ಚಿರಂಡಿ ಒಳಗೆಲ್ಲ ಹಾಕಿ ಸರ್, ಆ ಬೇಲಿ ಎಲ್ಲ ದಾಟಿ ಎಲ್ಲ ಚಿರಂಡಿ ಒಳಗೆ ಹಾಕಿದ್ರು ಸರ್. ದೇವಸ್ಥಾನ ಎಲ್ಲ ಇದು ಮುರಿದಿದ್ದಾರೆ ಸರ್, ಮುರಿದು ಜಾಡ್ಸಿ ಒದ್ದು ಮುರಿದಿದ್ದಾರೆ. ಹೆಣ್ಮಕ್ಳೆಲ್ಲ ಬೆನ್ನು ಹತ್ತಿದ್ದೇವೆ ಸರ್, ಆದ್ರೂ ಕೇಳಂಗಿಲ್ಲ, ಓಡೋದ್ರು ಬೈಕ್ ಮೇಲೆ. ಯಾವ್ರೆ ಅಂತ ಹೇಳಿ ಓಡ ಹೋಗ್ತಾ ಇದ್ದಾರೆ ಸರ್. ನಮಗೆ ಯಾರೂ ಕೇಳಿಲ್ಲ, ಗಂಡು ಮಕ್ಳು ಯಾರೂ ಎದ್ದಿಲ್ಲ ಸರ್. ಮನೆಯಲ್ಲಿ ಹೆಣ್ಮಕ್ಳು ಅಷ್ಟೇ ಇದ್ದೀವಿ, ಒಂದು 10-12 ಜನ ಹೆಣ್ಮಕ್ಳೆಲ್ಲ ಬೆನ್ನು ಹತ್ತೀವಿ ಸರ್ ಅವ್ರ ಜೊತೆಗೆ. ಆದ್ರೂ ಕೈಗೆ ಸಿಗಲಿಲ್ಲ ಸರ್ ಅವರು. ಮೊದಲಿಂದ ಏನಾದ್ರು ಈ ದೇವಸ್ಥಾನ ಕಟ್ಟೋಕಿನ ಮುಂಚೆ ಏನಾದ್ರು ನಮ್ಮನ್ನ ಜಾಗಕ್ಕೆ ಹಾಕಿದ್ರ ಏನಾದ್ರು ಹೇಳ್ತೀರಾ? ಏನು ಇಲ್ಲ ಸರ್, ಜಾಗ ಮೊದಲಿಂದ ಏನಿಲ್ಲ ಸರ್, ನಿನ್ನೆನೇ ಆಗಿದ್ದಿಲ್ಲ. ಮೊದಲೇನು ಬರೋದು ಹೋಗೋದೆಲ್ಲ ಮಾಡ್ತಿದ್ರು ಸರ್ ಅವ್ರಿಗೆ, ನಾವೇನು ಕೇಳ್ತಿದ್ದಿಲ್ಲ, ನಮಗೆ ಅವ್ರು ಕೇಳ್ತಿದ್ದಿಲ್ಲ. ನಿನ್ನೆನೇ ಈ ಥರ ಘಟನೆ ನಡೆದಿತ್ತು ಸರ್, ನಿನ್ನೆ 6:30ಗೆ. ಇದು ಸ್ಥಳೀಯರ ಒಂದು ಆಕ್ರೋಶ ಆಗಿರುವಂಥದ್ದು. ಒಂದು ಕಡೆ ನಾವು ಇಲ್ಲಿ ಕೋಮು ಸೌಹಾರ್ದತೆಯಿಂದ ಸಾಕಷ್ಟು ಜನರು ಇಲ್ಲೇ ಇದ್ದೀವಿ, ಅಂದರೆ ಎಲ್ಲ ಧರ್ಮದವರು ಕೂಡ ಜೀವನವನ್ನು ಮಾಡ್ತಿದ್ದೀವಿ. ಆದರೆ ಕೆಲ ಕಿಡಿಗೇಡಿಗಳು ಮಾಡುವಂತಹ ಕೃತ್ಯದಿಂದಾಗಿ ಇಲ್ಲಿ ಇರುವಂತಹ ಶಾಂತಿ ಭಂಗ ಆಗಿದೆ. ಕೂಡಲೇ ಅವರಿಬ್ಬರ ಮೇಲೆ, ಅಂದರೆ ಕೃತ್ಯ ನಡೆಸಿದಂತಹ ಯುವಕರ ಮೇಲೆ ತಕ್ಷಣ ಶಿಕ್ಷೆ, ಅಂದರೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಆಗ್ರಹ ಮಾಡ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.